ಸರ್ ಮುಂದೆ ಇದೆ ಅಂತ ಸೂಚನೆ ಕೊಡ್ತಾ ಇದ್ರ ಸರ್ ಈಗ ಯಾವುದಕ್ಕೆ ಮುಂದೆ ಇದೆ ಮುಂದಿನ ದಿನಗಳಲ್ಲಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಅದೇ ಮುಂದಿನ ನೋಡಿ ಸಂಘಟನೆ ಮಾಡ್ತಕ್ಕಂಥದ್ದು ನಿರಂತರವಾದಂತ ಪ್ರಕ್ರಿಯೆ. ಅದು ನಾವು ಚುನಾವಣೆ ನಾಳೆ ವಾರದಲ್ಲಿ ಇಟ್ಕೊಂಡು ಇವತ್ತು ಸಂಘಟನೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಈ ರಾಜಕೀಯದಲ್ಲಿ ಚುನಾವಣೆ ಎದುರಿಸೋದೇ ಹೇಗೆ ಅಂದ್ರೆ ನಾವು ಬೇಸಾಯ ಮಾಡ್ದಂಗೆ. ಬೇಸಾಯಕ್ಕೆ ನಾವು ಬೇಸಿಗೆನಲ್ಲಿ ಗೊಬ್ಬರ ಹೊಡಿತೀವಿ, ಮಳೆ ಬೀಳ್ತಿದಂಗೆ ಉಳುಮೆ ಮಾಡ್ತೀವಿ, ಆಮೇಲಿಂದ ಹಾರ್ವೆಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಇವೆಲ್ಲ ಪ್ರಕ್ರಿಯೆಗಳು ಏನೇನಾಗಬೇಕೋ ಹಂಗೆ ಹಾರ್ವೆಸ್ಟಿಂಗ್ ಅಂದ್ರೆ ಚುನಾವಣೆ ಮಾಡೋದು ಹಾರ್ವೆಸ್ಟಿಂಗ್ ಪೀರಿಯಡ್. ಆ ಹಾರ್ವೆಸ್ಟಿಂಗ್ಗೆ ಬರಬೇಕು ಅಂತಾನೆ ಏನೆಲ್ಲ ಮಾಡಿರ್ತೀವಿ. ಹಂಗೆ ಚುನಾವಣೆ ಎದುರಿಸಬೇಕಾದ್ರೂ ಕೂಡ ನಾವು ಮೊದಲಿಂದನೂ ಕೂಡ ಯಾವ್ಯಾವ ಸಂದರ್ಭಕ್ಕೆ ಏನೇನು ಕ್ರಮಗಳನ್ನ ಜರುಗಿಸಬೇಕು ಅವೆಲ್ಲ ಜರುಗಿಸಿದ್ರೆ ಮಾತ್ರ ಚುನಾವಣೆ ಮಾಡೋದು. ನೀವು ಏನು ಬೇಸಾಯನೇ ಮಾಡದೆ ಹಾರ್ವೆಸ್ಟ್ ಮಾಡಬೇಕು ಅಂತ ಆಗ್ತದ? ಹಂಗೆ ನೀವೇನು ಪ್ರಯತ್ನ ಸಂಘಟನೆ ಇಲ್ಲದೆ ಚುನಾವಣೆ ಮಾಡಕ್ಕಾಗ್ತದ? ಬಜೆಟ್ ಆದ ಬಳಿಕ ಸರ್ ಕಾಂಗ್ರೆಸ್ನಲ್ಲಿ ಏನೋ ಮೇಜರ್ ಸರ್ಜರಿಗಳಾಗ್ತಾವ ಅಂತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅದೆಲ್ಲ ಹೈಕಮಾಂಡ್ ಕೇಳಬೇಕು. ಹೈಕಮಾಂಡ್ ಅವರೇ ಹೇಳ್ಬೇಕು ಅಂತಿಲ್ಲ. ನೀವೇ ಬೀಗ ಹಾಕೊಂಡಂಗೆ ಕಾಣಿಸ್ತಾ ಇದೆ. ನಮ್ಮ ಬಾಯಿಗೆ ನಾವೇ ಬೀಗ ಹಾಕೊಂಡಿದೀವಿ ಅಂತೆಲ್ಲ ಹೇಳುವಂತ ವಿಚಾರಗಳನ್ನು ಅವರಿಗೆ ನೇರವಾಗಿ ಹೇಳ್ತೇವೆ. ಗೊತ್ತಾಯ್ತಾ? ನಾನು ಒಂದು ಒತ್ತಾಯ ನನ್ನ ಹೈಕಮಾಂಡ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗ್ತೀನಿ. 5, 6ನೇ ತಾರೀಕು ಇಲ್ಲ ಅಂದ್ರೆ 7, 8 ಒಟ್ಟಲ್ಲಿ 10ನೇ ತಾರೀಕು ಒಳಗಡೆ ಹೋಗ್ತೀನಿ. ಏನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಈಗೇನು ವಿಧಾನ ಪರಿಷತ್ತಿನ ನಾಮಿನೇಷನ್ಸ್ ಬರ್ತಾ ಇದ್ದು ಆಯ್ಕೆ ಬರ್ತದೆ. ನಂದು ಒಂದು ಮೊದಲಿಂದನೂ ಕೂಡ ಒಂದು ಕಂಟೆನ್ಷನ್ ಏನಿದೆ, ವಿಧಾನ ಪರಿಷತ್ತಿಗೆ ಬುದ್ಧಿವಂತರನ್ನ ಮಾಡಬೇಕು ಅಂತಕ್ಕಂಥದ್ದು. ಆ ವಿಧಾನ ಪರಿಷತ್ತು ಸೃಷ್ಟಿ ಮಾಡಿದ ಉದ್ದೇಶನೇ ಅದು. ಯಾರು ಡೈರೆಕ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲಿಕ್ ಆಗೋದಿಲ್ಲ ಅಂತವ್ರಿಗೆಲ್ಲ ಅವಕಾಶ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬೈಕ್ಯಾಮರಲ್ಲಿ ಇದನ್ನ ನಾವು ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥದ್ದು. ಈಗ ಅಲ್ಲಿಗೆ ನನ್ನ ವಾದ ಏನಂದ್ರೆ, ಆ ವಿಧಾನ ಪರಿಷತ್ ಏನಿದೆ 75 ಜನ ಏನಿರ್ತಾರೆ ಅದರಲ್ಲಿ ಈಗ ನಾಮಿನೇಷನ್ ಮಾಡೋದು ಖಾಲಿ ಇರೋದು 4, 6 ಮಾಡ್ತಾರೆ. ಆ ನಾಮಿನೇಷನ್ ಮಾಡೋರು ಯಾರು ಇರ್ಬೇಕಪ್ಪ ಅಂದ್ರೆ ಅಲ್ಲಿ ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇರ್ತವೆ ವಿಧಾನ ಪರಿಷತ್ತಲ್ಲಿ ಅಂತವ್ರಿಗೆ ಮಾಡಬೇಕು ಅನ್ನೋದು ನನ್ನ ವಾದ. ಅದನ್ನ ನಾನು ಹೈಕಮಾಂಡ್ ಮುಂದೆ ಹೋಗಿ ಅವರಿಗೆ ನಾನು ನೀವು ಯಾರಿಗಾರ ಮಾಡಿ ನಿಮ್ ಚಾಯ್ಸು ಪಕ್ಷದಲ್ಲಿ ನಾನು ಇಂಥವನ್ನೇ ಮಾಡಬೇಕು ಇಂಥವ್ನು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ. ಬಟ್ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇನ್ ದ ಕೌನ್ಸಿಲ್ ಶುಡ್ ಬಿ ಅಕಾಮಡೇಟೆಡ್ ಅಂತಕ್ಕಂಥದ್ದು ನನ್ನ ವಾದ ಇದೆ. ಅದನ್ನ ಮತ್ತೊಮ್ಮೆ ಅವರಿಗೆ ಹೇಳಿ ಬರ್ತೀನಿ. ಹೌದು, ಯಾರಲ್ಲಿಲ್ಲ ಯಾವ ಸಮುದಾಯ ನೋಡಿ, ರಾಜಕೀಯ ಪ್ರಾತಿನಿಧ್ಯ ಇದೆಯಲ್ಲ ಅದು ಧ್ವನಿ ಇಲ್ಲದ ಸಮುದಾಯಕ್ಕೆ ದೊರಕಬೇಕು. ಯಾರಿಗೂ ಅಲ್ಲಿ ಪ್ರಾತಿನಿಧ್ಯ ದೊರಕಿಲ್ಲ ಆ ಸಮುದಾಯಗಳಿಗೆ ಅಲ್ಲಿ ಪ್ರಾತಿನಿಧ್ಯ ದೊರಕಬೇಕು ಅಂತದನ್ನು ಕೊಡಬೇಕು. ಇಂದಿನ ಇತಿಹಾಸ ಇದೆ ನಮ್ಮಲ್ಲಿ ನೋಡಿ. ಇಂದಿನ ಇತಿಹಾಸ ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಂತ ಕಾಲದಲ್ಲಿ ಒಬ್ಬ ಜವರಾಯಿ ಶೆಟ್ಟಿ ಅಂತನೋ ಯಾರೋ ಒಬ್ಬನ ಉಪ್ಪಾರು ಸಮುದಾಯದವನ್ನ ಅವರೆಲ್ಲೋ ಇದ್ದವನ್ನ ಕರೆಸಿ ಮಾಡಿದ್ರು. ಗೊತ್ತಾಯ್ತಾ? ಅದೇ ರೀತಿ ದೇವೇಗೌಡರು ಕೂಡ ಒಂದ್ಸರಿ ಇವರಿಗೆ ಯಾರವರು ನಮ್ಮ ಕೆಪಿಎಸ್ಸಿ ಮೆಂಬರ್ ಆಗಿದ್ರಲ್ಲ ಉಪ್ಪಾರ ಪೈಕಿ ಅವರು ಯುರೋಪ್ ಅವ್ರ ಹತ್ರ PS ಕೂಡ ಆಗಿದ್ರು. ಎಂತ ಚೆನ್ನಾಗಿದೆ ಅವರ ಹೆಸರು, ಉಪ್ಪಾರ್ ಕಮ್ಯುನಿಟಿ ಅವರು ಅಲ್ಲ, PS ಉಪ್ಪಾರ್ ಅಲ್ಲ, ಅವರು ಅವ್ರ ಹೆಸರು ನೋಡಿ MLC ಆಗಿದ್ರು. ಅವರು ವೀರಪ್ಪ ಮೊಯ್ಲಿ ಅವರ ಹತ್ರ ಪ್ರೈವೇಟ್ ಸೆಕ್ರೆಟರಿ ಆಗಿದ್ರು. ಆ ನಂತರ KPSC ಮೆಂಬರ್ ಆದರು. ಅವರನ್ನ ದೇವೇಗೌಡರು ಕರೆಸಿ ಅವರು ವಿಧಾನ ಪರಿಷತ್ತಿಗೆ ಸದಸ್ಯರು ಮಾಡಿದ್ರು, ಉಪ್ಪಾರ್ ಕಮ್ಯುನಿಟಿ ಅವರು ಅಂತ ಹೇಳಿ. ಸೊ ಹೀಗೆ ಆಮೇಲೆ ದೇವರಾಜ ಅರಸು ಪೆರುಮಾಳ್ ಅಂತ ಮಾಡಿದ್ರು. ಅವರು ತಿಗಳ ಕಮ್ಯುನಿಟಿಗೆ ಸೇರಿದಂತವ್ರು. MC ಪೆರುಮಾಳ್ ಅಂತ ಹೇಳಲ್ಲ, ಪೆರುಮಾಳ್ ಅಂತ ಹೇಳಿ ಸಚೇತಕರು ಆಗಿದ್ರು ಪರಿಷತ್ನಲ್ಲಿ. ಹೀಗೆ ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಜನರಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ದೊರಕಬೇಕು ಅಂತವ್ರಿಗೆ ನೀವು ಅಲ್ಲಿಗೆ ನಾಮಿನೇಷನ್ ಮಾಡಬೇಕು. ನನ್ನ ಹತ್ರ ಇಂಥ ವ್ಯಕ್ತಿ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ. ಬಟ್ ನಮ್ಮ ಉದ್ದೇಶ ಏನಂದ್ರೆ ಎಲ್ರಿಗೂ ಕೂಡ ಸಮಬಾಳು ಸಮಪಾಲು ಅಂತಕ್ಕಂಥದ್ದು ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯ. ಹೇಳ್ತಾರೆ ಆ ತರದ್ದೆಲ್ಲ ಇಲ್ಲ ಸರ್, ಇರೋದು ಒಂದೇ ಕೋಟ ಪೇಮೆಂಟ್ ಕೋಟ ಅಂತಾರೆ ನಿಮ್ಮ ಪಾರ್ಟಿಯಲ್ಲಿ. ನಮ್ಮ ಪಾರ್ಟಿಲಿ ಅವೆಲ್ಲ ಸುಳ್ಳುರಿ, ಅವೆಲ್ಲ ಸುಮ್ಮನೆ ನೀವು ನೋಡಿ ಪೇಮೆಂಟ್ ಕೋಟ ಅವು ಇವು ಅವೆಲ್ಲ ಸುಮ್ಮನೆ ನಮ್ಮ ಹೊರಗಡೆ ಇದ್ದವ್ರು ಯಾರು ಕೊಟ್ಟಿರೋರು ಯಾರು ತಗೊಂಡಿರೋರು ಯಾರು ಹೇಳ, ಕೊಟ್ಟಿರೋರು ಯಾರು ತಗೊಂಡಿರೋರು ಯಾರು ಇತ್ತೀಚೆಗೆ ಆಗಿರೋ ಆಯ್ಕೆಗಳೆಲ್ಲ ಹಂಗೆ ಇದಾವೆ ಅಂತಾರೆ.
ನಿಮ್ಮನ್ನ ಮಂತ್ರಿ ಮಾಡೋರಪ್ಪ, ನಮ್ದು ಯಾವ ಪೇಮೆಂಟ್ ಇಲ್ಲ. ವಿರೋಧಿಸಿ ಲೆಟರ್ ಬರ್ದಿದ್ರಿ. ಆ? ಸುಧಾಕರ್ ಆಯ್ಕೆ ವಿರೋಧಿಸಿ ಲೆಟರ್ ಬರ್ದಿದ್ರಿ. ಸರ್ ಕೆಲವೊಂದು ರಾಜನ್ ಸರ್ ಕೆಲವೊಂದು ಸತ್ಯಗಳು ನಿಮ್ಗೆ ಗೊತ್ತಿದ್ರು ಹೇಳ್ದೆ ಆಗದೆ ಇರೋ ಪರಿಸ್ಥಿತಿ ಆಗಿದೆ. ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಕಾಂಗ್ರೆಸ್. ಇಲ್ಲ ಆಗಲ್ಲಪ್ಪ, ರಾಜಕೀಯ ಏನಲ್ಲ ನೋಡಿ, ಜನಕ್ಕೆ ಒಳ್ಳೇದಾಗುವಂತ ಸಂಗತಿಗಳನ್ನ ಪ್ರಸ್ತಾಪ ಮಾಡಲ್ಲ. ಈಗ ಪ್ರಸ್ತಾಪ ಮಾಡಿ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ, ಬರೀ ಗೊಂದಲ ಸೃಷ್ಟಿ ಆಗ್ತವೆ ಅನ್ನೋದು ಬೇಡ ಅಂತ ಅಷ್ಟೇ. ಈಗ ನಾನು ಹೇಳಿದೆ ವಿಧಾನ ಪರಿಷತ್ತಿಗೆ ಆಯ್ಕೆ, ಇಸ್ ಇಟ್ ನಾಟ್ ಎ ಗುಡ್ ಥಿಂಕಿಂಗ್? ಬಿಜೆಪಿ ಆ ರೀತಿ ಸೆಲೆಕ್ಟಿವ್ ಆಗ್ತಿದೆ ಸರ್ ಕೆಲವೊಂದು ರಾಜ್ಯಸಭೆ ವಿಧಾನ ಪರಿಷತ್ ಆ ರೀತಿ ನಾವು ಮಾಡಿದೀವಲ್ಲಪ್ಪ ಹಿಂದೆ, ಬಿಜೆಪಿ ಅದು ನಾವು ನೋಡ್ಕೊಂಡು ಅವ್ರಿಗೆ ಕಲಿತಾವ್ರಷ್ಟೇ ಅವರು.